ಎಸ್ ವೆಲ್ಕಮ್ ಬ್ಯಾಕ್ ಟು ಡೇಟ್ ಆ್ಯಂಡ್ ಡಿಸಿಪ್ಲಿನ್ ಡೈರಿ ಆ್ಯಂಡ್ ಎಸ್ಪೆಷಲಿ ಎಲ್ಲರೂ ವೇಟ್ ಮಾಡ್ತಿದ್ವಿ. ನಿನ್ನೆ ಫೈನಲಿ ಲಾಗ್ ಕೂಡ ಅಪ್ಲೋಡ್ ಆಯಿತು ಆ್ಯಂಡ್ ಭಾಳಷ್ಟು ಜನ ಒಳ್ಳೆ ಕಮೆಂಟ್ಸ್ ಸಹ ಸಿಕ್ತು. ಆ್ಯಂಡ್ ಸಮ್ ಆಫ್ ದ ಕಮೆಂಟ್ಸ್ ನಾನು ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಅಂತ ತೊಗೊತಿದ್ದೀನಿ. ಭಾಳಷ್ಟು ಜನ ನೆಗೆಟಿವ್ ಕಮೆಂಟ್ಸ್ ಬಂದ ತಕ್ಷಣ ಕ್ವಿಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಐ ಆಮ್ ಟೇಕಿಂಗ್ ಆ್ಯಸ್ ಎ ಚಾಲೆಂಜ್ ಆ್ಯಂಡ್ ಟೇಕ್ ಇಟ್ ಆಸ್ ಎ ಇಂಪ್ರೂವ್ಮೆಂಟ್. ಎಸ್ಪೆಷಲಿ ನನ್ನ ವಾಯ್ಸ್ ಬಗ್ಗೆ ನನಗೂ ಇತ್ತು ಕನ್ಫರ್ಮೇಷನ್, ಬಟ್ ನನ್ನ ಮೈಕ್ ಸರಿ ಇದ್ದಿಲ್ಲ ಆ್ಯಂಡ್ ನನ್ನ ವಾಯ್ಸ್ ಕೂಡ ಸ್ವಲ್ಪ ಜೋರಾಗಿ ಮಾತಾಡಬೇಕಾಗುತ್ತೆ. ಆ್ಯಂಡ್ ಅದನ್ನು ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಹೋಗ್ತಾ ಇರ್ತೀನಿ. ಆ್ಯಂಡ್ ನೀವು ಫೀಡ್ಬ್ಯಾಕ್ ನೀಡೋದ್ರಿಂದ ಮತ್ತೆ ನಾನು ಯಾವುದೇ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಏನಿದ್ರು ಮಾಡ್ಕೊತಾ ಹೋಗ್ತಾ ಇರ್ತೀನಿ. ಆ್ಯಂಡ್ ಇವತ್ತಿನ ಡೇ ಬಂದುಬಿಟ್ಟು ನಾನು ಯೋಗ ಮತ್ತು ಮೆಡಿಟೇಷನ್ ಆ್ಯಂಡ್ ಜಿಮ್ ಇಂದ ಡೈಲಿ ಒಂದೊಂದು ಬೆನಿಫಿಟ್ ಆ್ಯಡ್ ಮಾಡ್ತಾ ಹೋಗ್ತೀನಿ ಅಂತ ಮೊದಲು ಹೇಳಿದ್ದೆ. ಆ್ಯಂಡ್ ಡೈಲಿ ಒಂದೊಂದು ಯೋಗ ಬೆನಿಫಿಟ್ಸ್ ಸಹ ಆ್ಯಡ್ ಮಾಡ್ತೀನಿ. ಆ್ಯಂಡ್ ವೈ ಐ ಸ್ಟಾರ್ಟೆಡ್ ಬಿಫೋರ್ ಯೋಗ ಮತ್ತು ಜಿಮ್ ಯಾಕೆ ಫೈನಲಿ ಅಂದರೆ, ಫಸ್ಟ್ ನೀವು ಯಾವುದೇ ಮಾಡಬೇಕಂದ್ರೆ ಒಂದು 20 ಥರ ಮಾಡಬೇಕು ಗೈಸ್. ಆ್ಯಂಡ್ ನಾನು ಭಾಳಷ್ಟು ಥರ ಎಲ್ಲ ಮಾಡಿಬಿಟ್ಟೆ. ಫಸ್ಟ್ ಬ್ಯಾಡ್ಮಿಂಟನ್ ಹೋದೆ, ಕ್ರಿಕೆಟ್ ಆಡ್ತಿದ್ವಿ, ಎಲ್ಲ ಮಾಡ್ತಿದ್ದೆ. ಆ್ಯಂಡ್ ಫೈನಲಿ ಐ ನೋ ದಟ್ ಯೋಗ ಆ್ಯಂಡ್ ಜಿಮ್ ರಿಯಲಿ ಇಟ್ ಇಂಪ್ರೂವ್ಸ್ ಫಾರ್ ಎಂಟೈರ್ ಬಾಡಿ ಆ್ಯಂಡ್ ಮೈಂಡ್. ಆ್ಯಂಡ್ ಇದರಿಂದ ಭಾಳಷ್ಟು ಚೇಂಜ್ ಆಗಿರೋದ್ರಿಂದ ನಾನು ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಪ್ಯಾಷನ್ ಮೇಲೆ ಯಾವುದೇ ಇದ್ದರೂ ನೀವು ಮಾಡ್ಕೊತ ಹೋಗ್ಬೋದು. ಬಟ್ ಐ ಆಮ್ ಫೈನಲ್ಗಿಂತ ಐ ಸಜೆಸ್ಟ್ ಯು ಯೋಗ ಆ್ಯಂಡ್ ಜಿಮ್. ಯೋಗ ಟ್ರೈನ್ಸ್ ದ ಮೈಂಡ್, ಬಟ್ ಜಿಮ್ ಟ್ರೈನ್ಸ್ ದ ಬಾಡಿ. ಆ್ಯಂಡ್ ದಟ್ಸ್ ದ ಮೇನ್ ಡಿಫ್ರೆನ್ಸ್. ಆ್ಯಂಡ್ ಇವೆರಡು ಟ್ರೈನ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಚೆನ್ನಾಗಿ. ಆ್ಯಂಡ್ ಇವತ್ತಿನ ಡೇ ಬಂದುಬಿಟ್ಟು ಯೋಗ ಒಂದೊಂದು ಬೆನಿಫಿಟ್ಸ್ ಡೈಲಿ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದೆ. ಆ್ಯಂಡ್ ಸ್ಟಾರ್ಟ್ ವಿತ್ ಯೋಗ ಗೈಸ್. ಮೆಡಿಟೇಷನ್ ಬಂದ್ಬಿಟ್ಟು ಅನುಲೋಮ ವಿಲೋಮ. ಆ್ಯಂಡ್ ಮೆಜಾರಿಟಿ ಆಫ್ ಪ್ರಾಬ್ಲಮ್ಸ್ ಆರ್ ಸಫರಿಂಗ್ ಫ್ರಮ್ ಓವರ್ ಥಿಂಕಿಂಗ್. ದಟ್ಸ್ ವೈ ಫಾರ್ ಓವರ್ ಥಿಂಕಿಂಗ್ನ ಓವರ್ಕಮ್ ಮಾಡೋಕ್ಕೆ ಈ ಮೆಡಿಟೇಷನ್ ಭಾಳ ಹೆಲ್ಪ್ ಮಾಡುತ್ತೆ. ಭಾಳಷ್ಟು ಜನ ಓವರ್ ಥಿಂಕಿಂಗ್ ಡಿಪ್ರೆಷನ್ ಆ್ಯಂಡ್ ಎವ್ರಿಥಿಂಗ್ ಏನೇನೋ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಈ ಅನುಲೋಮ ವಿಲೋಮ ಮಾಡೋದ್ರಿಂದ ಯಾವುದೇ ರೀತಿ ಡಿಪ್ರೆಷನ್, ಯಾವುದೇ ರೀತಿ ಮೆಂಟಲ್ ಇಲ್ನೆಸ್, ಯಾವುದೇ ಥರ ತೊಂದರೆ ಆಗೋದಿಲ್ಲ ಗೈಸ್. ಆ್ಯಂಡ್ ನಾನು ಒಂದು 6 ಮಂತ್ಸಿಂದ ಮಾಡೋದ್ರಿಂದ ನನ್ನ ಬೆನಿಫಿಟ್ ಆಗಿರೋದ್ರಿಂದ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಫಸ್ಟು 4 ಉಸಿರು ತೊಗೊಂಡು ಗೈಸ್, ಆ್ಯಂಡ್ 7 ಸೆಕೆಂಡ್ಸ್ ಹೋಲ್ಡ್ ಮಾಡ್ಕೊಳ್ಳಿ. ಹೋಲ್ಡ್ ಮಾಡ್ಕೊಂಡಾದ್ಮೇಲೆ ಒಂದೊಂದು ಸೆಕೆಂಡಿಗೆ ಟೋಟಲ್ 8 ಉಸಿರನ್ನ ಬಿಡ್ತಾ ಹೋಗಿ ಸರ್. ಇದನ್ನು 10 to 20 ಟೈಮ್ಸ್ ಮಾಡಿ ಡೈಲಿ ಒಂದು 10 ಮಿನಿಟ್ಸ್ ಇದು ಕೊಡೋದ್ರಿಂದ ನೀವು ಎಷ್ಟೋ ಓವರ್ಕಮ್ ಮಾಡ್ಬೋದು. ಆ್ಯಂಡ್ ಯು ಫೀಲ್ ಸ್ಟ್ರೆಸ್ ಫ್ರೀ ಆ್ಯಂಡ್ ಹೆಲ್ದಿ ಲೈಫ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇದೇ ಥರ ರೆಗ್ಯುಲರ್ ಮಾಡೋದ್ರಿಂದ ನಿಮ್ಮ ಚೇಂಜಸ್ನ ನನ್ನ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಜಿಮ್ ಮುಗಿಸ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ನಾವೆಲ್ಲ ರಿಸಲ್ಟಿಗೆ ಅಡಿಕ್ಟಾಗಿ ಜಲ್ದಿ ಆಗಬೇಕು ಅಂತೇಳಿ 1-2 ತಿಂಗಳಲ್ಲೇ ಭಾಳ ಎಕ್ಸಸೈಸು ಓವರ್ ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತೀವಿ. ಆ್ಯಂಡ್ ಯಾರೂ ಅದನ್ನು ಮಾಡೋಕ್ಕೋಗ್ಬೇಡಿ. ಆ್ಯಂಡ್ ಡೈಲಿ 1 ಅವರ್ ಆದರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಆ್ಯಂಡ್ ರಿಸಲ್ಟ್ ತಾನಾಗೆ ಬರುತ್ತೆ. ಆ್ಯಂಡ್ ನಾನು ಕೂಡ ಅದೇ ಫಾಲೋ ಮಾಡ್ತಿದ್ದೀನಿ. ಆ್ಯಂಡ್ ಯಾರೂ ಹೆವಿ ಲಿಫ್ಟಿಂಗ್ ತಕ್ಷಣವೇ ಯಾರೂ ಈ ಥರ ಮಾಡೋಕ್ಕೋಗ್ಬೇಡಿ. ಡೈಲಿ ನಿಮ್ಗೇನೋ ಬರಲಿಲ್ಲ ಅಂದರೂ 1 ಅವರ್ ಆದರೂ ಮಾಡ್ಕೊತ ಹೋಗಿ. ನಾನೇನು ಹಾಯ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿರೋದೇನು, ಮೈಂಡ್ ಆ್ಯಂಡ್ ಬಾಡಿ ಬಗ್ಗೆ ತಿಳ್ಕೊಂಡ್ವಿ. ಆ್ಯಂಡ್ ಮೈಂಡ್ ಆ್ಯಂಡ್ ಬಾಡಿ ರಿಯಲಿ
ಫಾರ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಆ್ಯಂಡ್ ಫ್ರಮ್ 6 ಮಂತ್ ಐ ಫಾಲೋಡ್ ದಟ್ ಒನ್. ಅದರಿಂದ ಚೇಂಜಸ್ ಬಂದಿರೋದ್ರಿಂದ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನಾನು ಡೈಲಿ ಡಿಸಿಪ್ಲಿನ್ ರೂಟೀನಲ್ಲಿ ಆ್ಯಡ್ ಮಾಡಿಕೊಂಡು ನಿಮಗೂ ಸಹ ಡೈಲಿ ಫಾಲೋ ಮಾಡೋಕ್ಕೆ ನಾನು ವೀಡಿಯೋಸ್ನ ಬಿಡ್ತಾ ಹೋಗ್ತಾ ಇದ್ದೀನಿ ವಿತ್ ಬೆನಿಫಿಟ್ಸ್. ಆ್ಯಂಡ್ ಇದರಿಂದ ನಾನು ಇನ್ನೂ ಭಾಳಷ್ಟು ಬೆನಿಫಿಟ್ಸ್ ಡೈಲಿ ಬಿಡ್ತಾ ಹೋಗ್ತಿದ್ದೀನಿ ಗೈಸ್. ಆ್ಯಂಡ್ ಭಾಳಷ್ಟು ಜನ ಎಲ್ಲೋ 1 ಅವರ್ ಕನ್ಸ್ಯೂಮ್ ಮಾಡೋಕ್ಕೆ ಎಲ್ಲೋ ಕೊಡ್ತೀವಿ, ಬಟ್ ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಯಾರು ಕೊಡೋಕ್ಕೆ ಈಗಿನ ಇದರಲ್ಲಿ ಯಾರು ಕೊಡ್ತಾ ಇಲ್ಲ. ಆ್ಯಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್ ಡೈಲಿ ಯು ನೀಡ್ ಟು ಸ್ಪೆಂಡ್ 1 hour ಗೈಸ್. ಇಟ್ಸ್ ರಿಯಲಿ ಚೇಂಜಸ್ ಅಟ್ ದ ಎಂಡ್ ಆಫ್ ದ ರಿಸಲ್ಟ್, ಯು ನೋ ದಟ್ ಆಫ್ ದ ರಿಸಲ್ಟ್. ಆ್ಯಂಡ್ ಇದು ಹೇಳ್ತಾ ನಾನು ಇವತ್ತಿನ ಡೇನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಿ ಯು ಇನ್ ದ ಡೇ 11 ವಿತ್ ಅನದರ್ ಬೆನಿಫಿಟ್.